ನಮಸ್ಕಾರ ಸ್ನೇಹಿತರೆ. ಇವತ್ತಿನ ವಿಡಿಯೋ ಶುರು ಮಾಡೋ ಮೊದಲು ಒಂದು ಪ್ರಶ್ನೆ. ಮೆಣಸಿನ್ಕಾಯಿ ಇಲ್ಲದೆ ಊಟ ತಿನ್ನೋಕೆ ಆಗುತ್ತಾ? ಕಮೆಂಟ್ಸ್ನಲ್ಲಿ ಹೇಳಿ. ಅಯ್ಯೋ, ಮೆಣಸಿನ್ಕಾಯಿ ಇಲ್ಲ ಅಂದರೆ ಸಾಂಬಾರ್ ಇಜ್ಕೊಳ್ತು ನೀರು, ಚಟ್ನಿ ಇಜ್ಕೊಳ್ತು ಹಸಿರು ವೇಸ್ಟ್, ಬಿರಿಯಾನಿ ಇಜ್ಕೊಳ್ತು ಬೋರಿಂಗ್ ಅಲ್ವಾ? ಇವತ್ತು ನಾನು ಯಾರನ್ನು ಕರ್ಕೊಂಡು ಬಂದಿದ್ದೀನಿ ಗೊತ್ತಾ? ನಾನು ಮೆಣಸಿನ್ಕಾಯಿ. ನಾನು ಕಚ್ಚಿದ್ರೆ ನಾಲ್ಗೆ ಡ್ಯಾನ್ಸ್ ಮಾಡುತ್ತೆ, ಆದರೆ ನಾನು ಆರೋಗ್ಯಕ್ಕೆ ಸೂಪರ್ ಪವರ್. ಈಗ ನಾನು ಕಿಡ್ಸಿಗೆ ಒಂದು ಸ್ಟೋರಿ ಹೇಳ್ತೀನಿ ಕೇಳಿ. ಒಮ್ಮೆ ಒಂದು ಮನೆಯಲ್ಲಿ ಅಮ್ಮ ಅಡುಗೆ ಮಾಡ್ತಿದ್ರು. ಮಗು ಕೇಳ್ತು, ಅಮ್ಮ ಈ ಮೆಣಸಿನ್ಕಾಯಿ ಯಾಕೆ ಇಷ್ಟೋ ಕೋಪ? ಅಮ್ಮ ನಗ್ತಾ ಹೇಳಿದ್ರು, ಅದು ಕೋಪ ಅಲ್ಲ ಕಣೋ, ಅದು ಪವರ್. ಮೆಣಸಿನ್ಕಾಯಿ ನಮಗೆ ಸುಡುತ್ತೆ, ಆದರೆ ನಮ್ಮ ದೇಹಕ್ಕೆ ಬಾಡಿ ಗಾರ್ಡ್ ಆಗಿ ಕೆಲಸ ಮಾಡುತ್ತೆ. ಕಿಡ್ಸ್ಗೆ ಒಂದು ಮೆಸೇಜ್ ಏನಂದರೆ, ಅಮ್ಮ ಹೇಳಿದರೆ ಸ್ವಲ್ಪ ಸ್ಪೈಸಿ ತಿನ್ನೋದು ಓಕೆ. ಮೆಣಸಿನ್ಕಾಯಿ ನನ್ನ ಟೈಪ್ಸ್ ಏನು ಗೊತ್ತಾ? ಹಸಿಮೆಣಸಿನ್ಕಾಯಿ, ಹಸಿರು ಮೆಣಸಿನ್ಕಾಯಿ ಫ್ರೆಶ್ ಆ್ಯಂಡ್ ಫಾಸ್ಟಾಗಿ ವರ್ಕ್ ಮಾಡುತ್ತೆ. ಕೆಂಪು ಮೆಣಸಿನ್ಕಾಯಿ ಸ್ಲೋ ಪಾಯ್ಸನ್ ಅಲ್ಲ, ಸ್ಲೋ ಪವರ್. ಕಾಶ್ಮೀರಿ ಮೆಣಸಿನ್ಕಾಯಿ ಕಲರ್ ಕಿಂಗ್. ಹಾಟ್ ಗ್ರೀನ್ ಚಿಲ್ಲಿ ಡೇಂಜರ್ ಝೋನ್. ನಿಮಗೆ ಯಾವ ಮೆಣಸಿನ್ಕಾಯಿ ಇಷ್ಟ? ಗ್ರೀನ್ ಆರ್ ರೆಡ್? ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇನ್ನು ಹೆಲ್ತ್ ಬೆನಿಫಿಟ್ಸ್, ನನ್ನಿಂದ ಏನು ನಿಮಗೆ ಹೆಲ್ತ್ ಬೆನಿಫಿಟ್ಸ್ ಇದೆ ಅಂದರೆ, ಈಗ ಅಟೆನ್ಷನ್ ಕೊಡಿ, ಇದು ಇಂಪಾರ್ಟೆಂಟ್ ಭಾಗ. ಇಮ್ಯುನಿಟಿ ಬೂಸ್ಟರ್, ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತೀನಿ. ಮೆಣಸಿನ್ಕಾಯಿಲಿ ವಿಟಮಿನ್ ಸಿ ಇದೆ. ಜ್ವರ, ಸೀನು, ಕೆಮ್ಮಿಗೆ ಬಾಯ್ ಬಾಯ್ ಹೇಳಿಬಿಡಿ ಮೆಣಸಿನ್ಕಾಯಿ ತಿಂದು. ಆಮೇಲೆ ಡೈಜೆಷನ್ ಅಂದರೆ ಜೀರ್ಣಕ್ರಿಯೆಯನ್ನು ಫಾಸ್ಟಾಗಿ ಮಾಡ್ತೀನಿ. ಸ್ವಲ್ಪ ಮೆಣಸಿನ್ಕಾಯಿಯಿಂದ ಜೀರ್ಣಕ್ರಿಯೆ ಫಾಸ್ಟ್ ಆಗುತ್ತೆ, ಆದರೆ ಜಾಸ್ತಿ ಆಯಿತು ಅಂದರೆ ಟಾಯ್ಲೆಟ್ ಆಗುತ್ತೆ. ನಂತರ ವೇಟ್ ಲಾಸಿಗೆ ನಾನು ಹೆಲ್ಪ್ ಮಾಡ್ತೀನಿ. ಕ್ಯಾಪ್ಸಿಕಮ್ ಟು ಫ್ಯಾಟ್ ಬರ್ನರ್. ಕ್ಯಾಪ್ಸಿಕಮ್ ಅಂದರೆ ಡೊಣ್ ಮೆಣಸಿನ್ಕಾಯಿ ಅಲ್ವಾ? ಅದು ನಿಮ್ಮ ಫ್ಯಾಟ್ ಅಂದರೆ ನಿಮ್ಮ ಗೊಜ್ಜನ್ನು ಕಮ್ಮಿ ಮಾಡುತ್ತೆ. ಆಮೇಲೆ ಡಯಟ್ ಮಾಡೋರಿಗಂತೂ ನಾನು ಬೆಸ್ಟ್ ಫ್ರೆಂಡ್ ಇದ್ದಾಗೆ. ಆಮೇಲೆ ನಿಮ್ಮ ಹಾರ್ಟ್ ಹೆಲ್ತಿಗೂ ನಾನು ಸಹಾಯ ಮಾಡ್ತೀನಿ. ಅಂದರೆ ಹೃದಯವನ್ನು ಹೆಲ್ದಿಯಾಗಿ ಇಡ್ತೀನಿ, ರಕ್ತ ಸಂಚಾರ ಸ್ಮೂತಾಗಿ ಮಾಡ್ತೀನಿ. ಆಗ ನಿಮ್ಮ ಹಾರ್ಟ್ ಹ್ಯಾಪಿ, ನೀವು ಹ್ಯಾಪಿ. ಆಮೇಲೆ ಪೇಯ್ನ್ ರಿಲೀಫ್ ಅಂದರೆ ನಿಮ್ಗೆ ಏನಾದರೂ ನೋವಾಗಿದ್ದರೆ ಅದರಿಂದ ನಾನು ರಿಲೀಫ್ ಕೊಡ್ತೀನಿ. ಮೆಣಸಿನ್ಕಾಯಿ ಪೇಯ್ನ್ ಕಿಲ್ಲರ್ ಕ್ರೀಮ್ನಲ್ಲಿ ಇದ್ದೇ ಇರುತ್ತೆ ಗೊತ್ತಾ? ಜಾಯಿಂಟ್ ಪೇಯ್ನ್, ಮಸಲ್ ಪೇಯ್ನಿಗೆ ರಿಲೀಫ್ ಮಾಡ್ತೀನಿ. ಜಾಯಿಂಟ್ ಪೇಯ್ನ್ ಅಂತಂದರೆ ನಿಮಗೆ ಮೊಣಕಾಲು ನೋವು ಎಲ್ಲಾದರೂ ಇರುತ್ತಲ್ಲ, ಮಸಲ್ ಪೇಯ್ನು, ಅಲ್ಲೆಲ್ಲ ನಾನು ರಿಲೀಫ್ ಮಾಡ್ತೀನಿ. ನಾನು ಮೆಣಸಿನ್ಕಾಯಿ, ನನ್ನನ್ನು ಕಡಿಮೆ ಅಂತ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ನಾನು ಕರಿನೇ ಇಲ್ಲದೆ ಟೇಸ್ಟ್ಫುಲ್. ನಾನು ಇಲ್ಲ ಅಂದರೆ ಪ್ಲೇಟ್ ಡಲ್. ಈ ಪಾರ್ಟ್ ಫನ್ನಿ ಅನಿಸಿದರೆ ಲೈಕ್ ಒತ್ತಿ. ಇನ್ನು ನನ್ನ ಡಿಸ್ಅಡ್ವಾಂಟೇಜಸ್ಸು ಇವೆ. ಅಂದರೆ ನಾನು ಅತಿಯಾಗಿ ತಿನ್ನೋದ್ರಿಂದ ಏನಾಗುತ್ತೆ ಅಂತ ಹೇಳ್ತೀನಿ. ನಾನು ಹಾನೆಸ್ಟ್ ಟಾಕಲ್ಲಿದ್ದೀನಲ್ಲ, ಅದಕ್ಕೆ ಜಾಸ್ತಿ ಮೆಣಸಿನ್ಕಾಯಿ ತಿಂದರೆ ಅಲ್ಸರ್ ಪ್ರಾಬ್ಲಮ್ ಬರುತ್ತೆ. ಅಂದರೆ ನಿಮಗೆ ಮುಖದಲ್ಲಿ ಮೊಡವೆಗಳಾಗುತ್ತೆ. ಆಮೇಲೆ ಎಸಿಡಿಟಿ, ಹೊಟ್ಟೆ ಉರಿ ಪ್ರಾಬ್ಲಮ್ ಬರುತ್ತೆ. ಮೌತ್ ಬರ್ನಿಂಗ್, ಬಾಯಿ ಉರಿಯೋದಾಗುತ್ತೆ. ಕಿಡ್ಸ್ ಸ್ಟಮಕ್ ಅಪ್ಸೆಟ್, ಚಿಕ್ಕ ಮಕ್ಕಳ ಹೊಟ್ಟೆ ಅಪ್ಸೆಟ್ ಆಗಿಬಿಡುತ್ತೆ. ರೂಲ್ಸ್ ಸಿಂಪಲ್, ಟೇಸ್ಟ್ಗೆ ತಿನ್ನಿ, ಕಾಂಪಿಟೇಷನ್ಗೆ ಅಲ್ಲ. ಅಂದರೆ ಕಾಂಪಿಟೇಷನ್ ವೈಸ್ ನನ್ನ ಜಾಸ್ತಿ ತಿನ್ನೋಕ್ಕೆ ಹೋಗಬೇಡಿ. ಇನ್ನು ಫ್ರಿಜ್ಜರ್ನಲ್ಲಿ ಸ್ಟೋರ್ ಮಾಡಬೇಕೋ ಬೇಡವೋ ಅಂತ ಭಾಳ ಜನ ಕೇಳ್ತಿರ್ತಾರೆ. ಮೆಣಸಿನ್ಕಾಯಿ ಫ್ರಿಜ್ಜರ್ನಲ್ಲಿ ಇಡ್ಬೋದಾ ಇಲ್ವಾ? ಹಾಂ, ಇಡ್ಬೋದು. ಹೇಗೆ ಅಂದರೆ, ವಾಶ್ ಮಾಡಿ ಆಮೇಲೆ ನನ್ನ ಚೆಂದಾಗಿ ಒರೆಸಿ ಇಡಿ. ಆಮೇಲೆ ಸ್ಮಾಲ್ ಕವರ್ನಲ್ಲಿ ಪ್ಯಾಕ್ ಮಾಡಿ ಇಡಿ. ಫ್ರಿಜ್ಜರ್ನಲ್ಲಿ ಸ್ಟೋರ್ ಮಾಡ್ಬೋದು. ನನ್ನ 3-4 ತಿಂಗಳ ತನಕ ನಾನು ಫ್ರೆಶ್ ಆಗೇ ಇರ್ತೀನಿ. ಆದರೆ ಕಲರ್ ಚೇಂಜೂ ಆಗ್ಬೋದು, ಆದರೆ ಟೇಸ್ಟ್ ಆ್ಯಂಡ್ ಹೆಲ್ತ್ ಸೇಮ್ ಆಗೇ ಇರ್ತೀನಿ. ರುಚಿ ಮತ್ತು ನಿಮಗೆ ಆರೋಗ್ಯವಾಗೇ ಇರ್ತೀನಿ ನಾನು. ಕಿಡ್ಸ್ ಸೇಫ್ಟಿಗಂತ ಹೇಳ್ತಿದ್ದೀನಿ ಇದನ್ನು. ಕಿಡ್ಸ್ ನೀವು ಡೈರೆಕ್ಟ್ಲಿ ರಾ ಚಿಲ್ಲಿ ತಿನ್ನಬೇಡಿ. ಅಮ್ಮ ಕಂಪಲ್ಸರಿ ಪರ್ಮಿಷನ್ ಕೊಟ್ಟರೆ ಮಾತ್ರ ತಿನ್ನಿ.
ಆಮೇಲೆ ಮೆಣಸಿನ್ಕಾಯಿ ಸ್ಪೈಸಿ, ಆದರೆ ನಾಲೆಜ್ ಸ್ಪೈಸಿ ಸೂಪರ್. ಇಷ್ಟು ಟೈಮ್ ನನ್ನ ಜೊತೆ ಇದ್ದಿದ್ದಕ್ಕೆ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡಬೇಕಾ, ಬೆಲ್ ಐಕಾನ್ ಹೊಡಿಬೇಕಾ, ಕಮೆಂಟ್ನಲ್ಲಿ ಹಾಕಬೇಕಾ? ನೆಕ್ಸ್ಟ್ ವಿಡಿಯೋ ಟಾಪಿಕ್ ಏನು ಅಂತ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ವಿಡಿಯೋ ಮಾಡಿ ಹಾಕ್ತೀನಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಟೈಮ್.